ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಇವತ್ತು ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಪದಾರ್ಥಗಳಿಂದ ನ್ಯಾಚುರಲ್ ಆಗಿ ಕೆಮಿಕಲ್ ಫ್ರೀ ಟೂತ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇರುವಂತಹ ಟೂತ್ ಪೇಸ್ಟಲ್ಲಿ ತುಂಬ ರೀತಿಯ ಕೆಮಿಕಲ್ಸ್ ಇರುತ್ತೆ, ಫ್ಲೋರೈಡ್ ಇರುತ್ತೆ, SLS ಹಾನಿಕಾರಕ ವಸ್ತುಗಳನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನು ನ್ಯಾಚುರಲ್ ಟೂತ್ ಪೇಸ್ಟ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ. ತುಂಬ ಜನಕ್ಕೆ ಗೊತ್ತಿಲ್ಲದ ವಿಷಯ ಏನು ಅಂದರೆ ಟೂತ್ ಪೇಸ್ಟ್ ಟ್ಯೂಬಿಂದನೂ ಪರಿಸರಕ್ಕೆ ತುಂಬ ಹಾನಿ ಆಗುತ್ತೆ. ಟೂತ್ ಪೇಸ್ಟ್ ಟ್ಯೂಬ್ನ ಆದಷ್ಟು ಅವಾಯ್ಡ್ ಮಾಡಿ. ಅದ್ರ ಬದಲು ಅರ್ತ್ ಎಸೆನ್ಷಿಯಲ್ ಅವ್ರದ್ದು ಟೂತ್ ಪೇಸ್ಟ್ ಸಿಗುತ್ತೆ. ಕೆಮಿಕಲ್ ಫ್ರೀ, ಆರ್ಗ್ಯಾನಿಕ್, ನ್ಯಾಚುರಲ್, ಜೊತೆಗೆ ಗ್ಲಾಸ್ ಕಂಟೈನರ್ ಅಲ್ಲಿ ಬರುತ್ತೆ. ಆ ಗ್ಲಾಸ್ ಕಂಟೈನರ್ ಟೂತ್ ಪೇಸ್ಟ್ ಮುಗಿದ್ಮೇಲೆ ನೀವು ಸ್ಟೋರ್ ಮಾಡೋದಕ್ಕೂ ಬಳಸ್ಬೋದು. ನನ್ ಕೇಳಿದ್ರೆ ಎಲ್ಲದಕ್ಕಿಂತ ಬೆಸ್ಟ್ ಮನೆಯಲ್ಲೇ ಮಾಡುವಂತ ಟೂತ್ ಪೌಡರ್. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. 4 ವಸ್ತುಗಳು ಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಲವಂಗ ಬೇಕು, 3 ಸ್ಪೂನ್ ತೊಗೊಂಡಿದ್ದೀನಿ. 3 ಏಲಕ್ಕಿನ ತೊಗೊಂಡಿದ್ದೀನಿ. ಸೈಂಧವ ಲವಣದ ಕಲ್ಲೋದು, ಶುದ್ಧವಾದ ಸೈಂಧವ ಲವಣನೇ ಬಳಸಬೇಕು. ಈ ಸೈಂಧವ ಲವಣ ಬೇಕು ಅಂದರೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಆರ್ಗ್ಯಾನಿಕ್ ಶಾಪಲ್ಲಿ, ಆನ್ಲೈನಲ್ಲೂ ಸಿಗ್ತಾ ಇದೆ. ನಾನು ಆರೋಗ್ಯದಾನ್ ರಾಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಈ ಟೂತ್ ಪೌಡರ್ಗೆ ಸೈಂಧವ ಲವಣ ಹಾಕಿದ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಸಿಗ್ತಾ ಇಲ್ಲ ಅಂದಾಗ ಶುದ್ಧವಾದ ಸಮುದ್ರದ ಉಪ್ಪನ್ನ ಬಳಸಿ. ಆದರೆ ಮಾರ್ಕೆಟಲ್ಲಿ ಸಿಗುವಂಥ ಅಯೋಡೈಸ್ಡ್ ಸಾಲ್ಟ್ನ ಬಳಸಬೇಡಿ. ನೆಕ್ಸ್ಟ್, ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂತಹ ಅರಿಶಿನ. ಮಾರ್ಕೆಟಲ್ಲಿ ಕೆಮಿಕಲ್ ಅರಿಶಿನ ಸಿಗ್ತಾ ಇದೆ, ಅರಿಶಿನ ಬೇಡ. ಅರಿಶಿನ ಕೊಂಬು ತಗೊಬಂದು ಅದನ್ನು ನೀವು ಪೌಡರ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಶುದ್ಧವಾದ ಪದಾರ್ಥಗಳನ್ನ ಬಳಸಿ ಟೂತ್ ಪೌಡರ್ನ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇವುಗಳನ್ನ ಫಸ್ಟು ಪೌಡರ್ ಮಾಡ್ಕೋಬೇಕು. ಲವಂಗನ ನೋಡಿ, ಲವಂಗ ಮತ್ತು ಏಲಕ್ಕಿನ ಕುಟ್ಟೋ ಕಲ್ಲಿಗೆ ಹಾಕಿ ಚೆನ್ನಾಗಿ ಕುಟ್ಕೊಳ್ಳಿ. ಮಿಕ್ಸಿಗೂ ಹಾಕೋಬೋದು, ಮೆತ್ತಗೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಪೌಡರ್ ಆದರೆ ಸಾಕು. ಆ ಏಲಕ್ಕಿದು ಪೀಸಸ್ ಇದ್ದರೆ ತೆಗ್ದಾಕ್ಬೋದು. ನಾನು ಹಾಗೆ ಇಟ್ಕೊಂಡಿದ್ದೀನಿ. ಈ ಕಲ್ಲುಪ್ಪು ಸೈಂಧವ ಲವಣನ ಜಜ್ಜಿ ಪೌಡರ್ ಮಾಡಿದರೆ ಈ ಕಲರ್ ಇರುತ್ತೆ ನೋಡಿ, ಈ ಥರ ವೈಟ್ ಕಲರ್ಗೆ ಬರುತ್ತೆ ಅದು. ನೆಕ್ಸ್ಟ್, ಶುದ್ಧವಾದ ಅರಿಶಿಣದ ಪುಡಿನ ತೊಗೊಂಡಿದ್ದೀನಿ. ಎಲ್ಲಾನು 3 ಸ್ಪೂನ್ ತೊಗೊಂಡಿದ್ದೀನಿ. ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ ಗಾಜಿನ ಸೀಸಾದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಗಾಜಿನ ಸೀಸಾ ಇಲ್ಲ ಅಂದರೆ ಪ್ಲಾಸ್ಟಿಕಲ್ಲೂ ಸ್ಟೋರ್ ಮಾಡಿ ಇಡ್ಬೋದು. ಏರ್ ಟೈಟ್ ಕಂಟೈನರಲ್ಲಿ ಆದಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಡ್ರೈ ಪ್ಲೇಸ್ ಇರಬೇಕು, ನೀರು ಒದ್ದೆ ಮಾಡಬೇಡಿ. 1 ತಿಂಗಳವರೆಗೆ ಹೊರಗಡೆನೆ ಚೆನ್ನಾಗಿರುತ್ತೆ. ಇದನ್ನ ಅರ್ಧ ಟೀ ಸ್ಪೂನ್ ಅಷ್ಟು ಸಾಕಾಗುತ್ತೆ. ನಿಮ್ಮ ಕೈಗೆ ಹಾಕೊಂಡು ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ. ಟೂತ್ ಪೌಡರಿಂದ ಬ್ರಷ್ ಮಾಡೋದಕ್ಕಿಂತ ಮುಂಚೆ ಆಯಿಲ್ ಪುಲ್ಲಿಂಗ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇರೋದು ಶುದ್ಧವಾದ ಗಾಣಗದ ಕೊಬ್ಬರಿ ಎಣ್ಣೆ, ಕೊಕೊನೆಟ್ ಆಯಿಲ್. ಈ ಕೊಕೊನೆಟ್ ಆಯಿಲ್ನ ಬಳಸಿ ಆಯಿಲ್ ಪುಲ್ಲಿಂಗ್ನ ಮಾಡಿ. ಆಯಿಲ್ ಪುಲ್ಲಿಂಗ್ನ ಹೇಗೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಅದರಿಂದ ಲಾಭ ಏನು, ಅದ್ರ ಬಗ್ಗೆ ವಿಡಿಯೋ ಇದೆ, ಒಂದ್ಸಲ ನೋಡಿ. ಫಸ್ಟು ಆಯಿಲ್ ಪುಲ್ಲಿಂಗ್ ಮಾಡಿ, ನಂತರ ಈ ಟೂತ್ ಪೌಡರಿಂದ ಬ್ರಷ್ ಮಾಡಿ. 100% ಸೇಫ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಈ ಟೂತ್ ಪೌಡರ್ನ ಬಳಸೋದ್ರಿಂದ ಯೆಲ್ಲೋ ಟೀತ್, ಟೂತ್ ಡಿಕೆ, ದವಡೆಯಿಂದ ರಕ್ತ ಸುರಿಯೋದು, ಬಾಯಿ ದುರ್ವಾಸನೆ ಎಲ್ಲ ಕಡಿಮೆ ಆಗುತ್ತೆ. ತುಂಬಾ ಈಸಿ ಪ್ರೊಸೆಸ್. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.